ಮಜಾ ಭಾರತ ಖ್ಯಾತಿಯ ಹಲವಾರು ನಟರು, ಹಾಸ್ಯ ನಟರು ನಿಮಗೆಲ್ರಿಗೂ ಕೂಡ ಪರಿಚಿತ ಇರಬಹುದು. ಅದರಲ್ಲಿ ಮುಖ್ಯವಾಗಿ ನೀವು ಜಗ್ಗಪ್ಪ ಹಾಗೆ ಸುಷ್ಮಿತಾ ಜೋಡಿ ಇಬ್ರು ಕೂಡ ಮದುವೆ ಆಗಿದ್ದನ್ನು ಕೂಡ ನೋಡಬಹುದು. ಯಾಕಂತ ಹೇಳಿದ್ರೆ ಹಲವಾರು ಜನ ಕಾಮಿಡಿಯನ್ಸ್ ಒಂದು ಗ್ರೂಪ್ ಆಗಿ ಜಾಯ್ನ್ ಆದ್ರು ಮಜಾ ಭಾರತದಲ್ಲಿ. ಅವರೆಲ್ಲರೂ ಕೂಡ ಇವತ್ತಿಗೆ ಅದೇ ರೀತಿಯಲ್ಲಿ ಫ್ರೆಂಡ್ಶಿಪ್ ಅನ್ನ ಮುಂದುವರ್ಸ್ಕೊಂಡು ಹೋದ್ರು. ಆದ್ರೆ ಇಬ್ಬರ ನಡುವೆ ಪ್ರೀತಿ ಹುಟ್ಟಿ ಜಗ್ಗಪ್ಪ ಹಾಗೆ ಸುಷ್ಮಿತಾ ಇಬ್ರು ಕೂಡ ಮದುವೆ ಆದ್ರು. ಇದಾದ ನಂತರ ತುಂಬಾ ಕಡೆ ಹಲವಾರು ಒಂದು ರೂಮರ್ಸ್ ಗಳು ಹಬ್ಬಿತಾ ಇದ್ವು. ಅದ್ರ ಜೊತೆಗೆ ತುಂಬಾ ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಅದೇನಂತ ಹೇಳಿದ್ರೆ ಮಜಾ ಭಾರತ ಖ್ಯಾತಿಯ ಮಾನಸ ಮತ್ತೆ ರಾಘವೇಂದ್ರ, ರಾಗಿಣಿ ರಾಘು ಅಂತ ಏನ್ ಕರಿತೀವಿ, ಇವರಿಬ್ರು ಕೂಡ ಲವ್ ಮಾಡ್ತಾ ಇದ್ದಾರೆ, ಇವರಿಬ್ರು ಕೂಡ ಮದುವೆ ಆಗ್ತಾರೆ ಅಂತಾನೂ ಕೂಡ ಹೇಳಲಾಗಿತ್ತು. ಇತ್ತೀಚೆಗಷ್ಟೇ ಮಾನಸ ಅವರ ಬರ್ತ್ಡೇಗೆ ರಾಘು ಅವರು ಒಂದು ಒಳ್ಳೆಯ ಗಿಫ್ಟ್ ಅನ್ನು ಕೂಡ ಅವರಿಗೆ ಕೊಟ್ಟಿದ್ರು. ಆ ಗಿಫ್ಟು ಹಾಗೆ ಅವರಿಬ್ರು ಮಾಡ್ತಿದ್ದಂತಹ ರೀಲ್ಸ್ ಗಳನ್ನ ನೋಡಿ ಜನಗಳು ಇವರಿಬ್ರು ಮದುವೆ ಆಗ್ತಾರೆ, ಶುಭ ಸುದ್ದಿ ಕೊಡ್ತಾರೆ ಅಂತ ಹೇಳಿ ಹಲವಾರು ಯೂಟ್ಯೂಬ್ ವಿಡಿಯೋಗಳು ಕೂಡ ಬಂದಿದ್ದನ್ನ ನೋಡಿರ್ತೀರಾ. ಇದೆಲ್ಲದಕ್ಕೂ ಇಬ್ರು ಕೂಡ ಎಲ್ಲೂ ಉತ್ತರಗಳನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಮಾನಸ ಅವರು ಒಂದು ಒಳ್ಳೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಉತ್ತರ ಒಂದ್ ಸ್ವಲ್ಪ ಖಾರವಾಗೂ ಕೂಡ ಇತ್ತು ಅಂತಾನೂ ಕೂಡ ಹೇಳ್ಬೋದು. ನಾವಿಬ್ರು ಕೂಡ ಮಜಾ ಭಾರತದಿಂದ ಇಂಡಸ್ಟ್ರಿಗೆ ಬಂದಿದ್ದು, ಇಬ್ರು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದೀವಿ. ಆದ್ರೆ ನಮ್ಮಿಬ್ಬರ ಸಂಬಂಧ ನೀವು ಅಂದುಕೊಂಡಿರೋ ಅಂತೆ ಇಲ್ಲ. ನಾವಿಬ್ರು ಕೂಡ ಅಕ್ಕ ತಮ್ಮನ ತರ ಇದ್ದೀವಿ ಅಂತಾನೂ ಕೂಡ ಹೇಳಿಕೊಂಡಿದ್ದಾರೆ. ಸೊ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗ್ಬೋದು ಇವರಿಬ್ರು ನಡುವೆ ಇರುವಂತದ್ದು ಪ್ರೀತಿ ಅಲ್ಲ, ಅಕ್ಕ ತಮ್ಮನ ಸಂಬಂಧ ಅಂತ ಹೇಳಿ. ಸೊ ಯಾರೋ ಇಬ್ರು ಕಲಾವಿದರು ಒಟ್ಟಿಗೆ 8-9 ವರ್ಷಗಳಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರಿಬ್ರು ಸೇರಿ ರೀಲ್ಸ್ ಗಳನ್ನ ಮಾಡೋದಾಗಿರ್ಬೋದು, ಇಬ್ರು ತುಂಬಾ ಕಡೆ ಕಾಣಿಸ್ಕೊಳ್ಳೋದಾಗಿರ್ಬೋದು ಆಗಿರ್ತದೆ. ಬಟ್ ಅದಕ್ಕೆ ನಾವು ಇಂಥದ್ದೇ ಸಂಬಂಧ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದ್ರು. ಇಂತಹ ನಾನ್ಸೆನ್ಸ್ ಗಳು ಯಾರು ಅಂತ ಹೇಳಿ ನಾನು ತಿಳ್ಕೋಬೇಕು. ಸದ್ಯಕ್ಕೆ ನನ್ನ ಫ್ರೆಂಡ್ಸ್ ಗಳಿಗೆ, ನನ್ನ ಕೊಲೀಗ್ಸ್ ಗಳಿಗೆ ಹಾಗೂ ನಮ್ಮ ಮನೆಯವರಿಗೆ ಎಲ್ರಿಗೂ ಕೂಡ ಗೊತ್ತಿತ್ತು ನಾವು ಅಕ್ಕ ತಮ್ಮನ ತರ ಇದ್ದೀವಿ ಅಂತ ಹೇಳಿ. ಅದರಿಂದಾಗಿ ಎಲ್ಲಾ ವಿಡಿಯೋಗಳನ್ನ ನಾವು ಜೋಕ್ ಪಾರ್ಟ್ ಆಗಿ ತಗೊಂಡಿದ್ದೀವಿ. ಸೊ ಅದರಿಂದಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸೊ ನಾನು ಮತ್ತೆ ರಾಘು ಇಬ್ರು ಕೂಡ ಅಕ್ಕ ತಮ್ಮನ ರೀತಿ ಇರುವಂತದ್ದು. ಸೊ ನಮ್ಮಿಬ್ಬರ ಮಧ್ಯೆ ಆ ಥರ ಒಂದು ವಿಚಾರನೆ ಬಂದಿಲ್ಲ. ಮತ್ತೆ ಅವ್ರನ್ನೂ ನನ್ನ ತಮ್ಮನ ಥರ ಅವನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ತಮ್ಮನಾಗೆ ಸ್ವೀಕರಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮಾನಸ ಅವರು ಖಡಕ್ ಆಗಿ ಒಂದು ವಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವರಿಬ್ಬರ ನಡುವೆ ಎಲ್ಲ ಇದ್ದಿದ್ದಂಥದ್ದು ಪ್ರೀತಿ, ಶಿವು ಮತ್ತೆ ಮಾನಸ ನಡುವೆ ಇದ್ದಂಥದ್ದು ಪ್ರೀತಿ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆನೂ ಕೂಡ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ಜೋಕಲ್ಲಿ ನೋಡ್ಬೋದು ನೀವು, ನಮ್ಮ ಚಂದ್ರಪ್ರಭಾ ಅವರು ಮಾನಸ ಮತ್ತೆ ಶಿವು ಅವರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ಅಲ್ಲಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು. ಸೊ ಇಬ್ರು ಮಧ್ಯೆ ಏನು ನಡೀತಿದೆ ಅಂತ ಹೇಳಿ. ಸೊ ಆ ಮುಖಾಂತರ ಶಿವು ಅವರು ಮಾನಸಗೆ ಜೋಡಿ ಹಾಕ್ಬೋದು, ರಾಘು ಅಲ್ಲ ಅಂತ ಹೇಳಿ ಇಲ್ಲಿ ಒಂದು ಸ್ಪಷ್ಟತೆ ಸಿಕ್ಕಿದೆ.